ನಂದನಾಕುಲ ನಂದಗೋಕುಲ. ತಗೋ ಕುಡಿ. ಏನಿದು? ವೆಜಿಟೇಬಲ್ ಸೂಪು ಕುಡಿ. ಏಯ್, ನಾನೇ ನಿಂಗೆ ಸೂಪ್ ಮಾಡ್ಕೊಡು ಅಂತ ಹೇಳಿದ್ನಾ? ಮತ್ತ್ಯಾಕ್ ಮಾಡ್ದೆ? ನನಗಿದ್ ಬೇಡ. ಏಯ್, ನಿನಗೆ ಹಸಿವಾಗಿದೆ ಅಂತ ನನಗೆ ಗೊತ್ತು, ಸುಮ್ನೆ ಡೌ ಮಾಡ್ದೆ ಕುಡಿ. ನನಗ್ ಹಸುವಾಗಿದೆ ಅಂತ ಹೇಳಕ್ಕೆ ನೀನೇನ್ ನನ್ನ ಹೊಟ್ಟೆಗೆ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗಿದ್ಯಾ? ಬಂದ್ಬಿಡ್ಲು ದೊಡ್ಡದಾಗಿ. ಅತ್ತೆ ಹೇಳಿದಾರೆ ಕಾಲೇಜಿಂದ ಬಂದ್ಮೇಲೆ ವಲ್ಲಭಂಗ್ ಸೂಪ್ ಮಾಡ್ಕೊಡು ಅಂತ. ಈ ತರ ಮಾಡು ಅಂತಾನು ಅವರೇ ಹೇಳಿರೋದು. ಸುಮ್ನೆ ಡೌ ಮಾಡ್ದೆ ಕುಡಿ. ಅವತ್ತು ಬೇದಿ ಮಾತ್ರೆ ಹಾಕಿ ಸೂರ್ಯವಂಶದ ಗಸಗಸೆ ಪಾಯಸ ಕೊಟ್ಟಿದ್ದೆ. ಇವತ್ತು ಈ ಸೂಪಲ್ಲಿ ಏನ್ ವಾಂತಿ ಬರೋ ಟ್ಯಾಬ್ಲೆಟ್ ಹಾಕಿದ್ಯಾ? ಓ, ನಂಗೆ ಅರ್ಥ ಆಯ್ತು. ನೀನ್ ಕುಡಿದು ಕುಡಿದು ಕಕ್ಕಿ ಸೊತ್ತಗ್ಲಿ ಅಂತ. ಬೇಡ ಬೇಡ, ನಿನ್ ಸವಾಸ ತಗೊಂಡೋಗು. ನೋಡು, ನಾನು ಅಷ್ಟೊಂದೆಲ್ಲ ಕೆಟ್ಟೋಳಲ್ಲ. ಹೌದೌದು, ನೀನ್ ಅಷ್ಟೊಂದೆಲ್ಲ ಕೆಟ್ಟವಳಲ್ಲ, ಆದ್ರೆ ಕೆಟ್ಟವಳಂತೂ ಹೌದು. ನಾನ್ ಬೇಕಾದ್ರೆ ನನ್ ದುಶ್ಮನ್ ನಂಬಿಡ್ತೀನಿ, ನಿನ್ನ ಮಾತ್ರ ನನ್ನ ಲೈಫಲ್ಲಿ ನಂಬಲ್ಲ. ಬೇಕಾದ್ರೆ ನಾನು ಕುಡ್ ತೋರ್ಸ್ಲಾ? ಬೇಡ ಮಾತಾಯಿ, ಬೇಡ. ಅಂಡ್ ವಿಷಯ ಏನು ಅಂತ ಅಂದ್ರೆ, ನೀನ್ ಕುಡಿದು ಪ್ರೂವ್ ಮಾಡಿದ್ರು ಈ ಕಿತ್ತೋದ್ ಸೂಪ್ನ ನಾನ್ ಮುಟ್ಟಲ್ಲ. ಗೆಟ್ ಲಾಸ್ಟ್. ನೋಡು ಕಾಡ್ಪಾಪ, ಅತ್ತೆ ಮಾಡ್ಕೊಡು ಅಂತ ಹೇಳಿದಾರೆ, ಅದಕ್ಕೆ ಮಾಡ್ಕೊಟ್ಟಿದೀನಿ. ಕುಡಿಯೋದು ಬಿಡೋದು ನಿನ್ನ ಇಷ್ಟ, ಬೇಕಾದ್ರೆ ಹಸ್ಕೊಂಡ್ ಸಾಯಿ. ಸಕ್ಕದಾಗಿದೆ, ಅದ್ಭುತ ಅದ್ಭುತ. ಇದು ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ವಾವ್. ಸುಮ್ನೆ ಅತ್ತೆ ಇಷ್ಟ ಹೇಳಿದಕ್ಕೆ ಇಂತ ಒಳ್ಳೆ ಮಾಡ್ಬಿಟ್ಟಲ್ಲ ಅಮ್ಮು ನೀನು. ವಾವ್, ಎಂತ ಗ್ರೇಟ್ ಕುಕ್ ನೀನು. ಕುಕ್ ಅಂತ ಕುಕ್ಕು ಕರಿಬೇಕು. ಅಬ್ಬಾ, ಇಂಥ ಸೂಪ್ ನ ಮಿಸ್ ಮಾಡ್ಕೊಂಡವ್ರೆ ದುರಾದೃಷ್ಟರು ಅಂತರು. ನಾನು ಇಂಥ ಸೂಪ್ ನ ಕುಡಿಯಕ್ಕೂ ಎಂತ ಅದೃಷ್ಟ ಮಾಡಿರ್ಬೇಕು. ವಾ, ನಿಜಕ್ಕೂ ಕರಿಬೇಕು ಇಷ್ಟೊಂದು ಚೆನ್ನಾಗಿ ಮಾಡಿದಳಲ್ಲ, ಹೆಂಗ್ ಸಾಧ್ಯ ಇದು? ಇಷ್ಟ ದಿನ ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿಯತ್ತೆ ಅಂತ ಕೇಳಿದ್ದೆ, ಇವತ್ ನೋಡ್ದೆ. ಜಾಸ್ತಿ ಡೌ ಮಾಡ್ದೆ, ನೀರ್ ಕುಡಿ. ನಮ್ಮ ಮನೆಗೆ ಬೆಳಗ್ತಾರಂತ ಹುಡುಗಿ ಬೇಕು ಅಂತ ನಾವೆಲ್ಲರೂ ಇಲ್ಲಿ ಬಂದ್ವಿ. ಆದ್ರೆ ನಮ್ಮ ನಡುವೆ ಬಿರುಕ್ತಾರಂತ ಹುಡುಗಿ ನಮಗ್ ಬೇಡ. ಬೇಡ, ಬನ್ನಿ ಹೋಗೋಣ. ಆ ಶ್ರೀಶೈಲ ಅಂಕಲ್ ಯಾಕೆ ಹೀಗ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಈ ತರ ಯೋಚನೆ ಮಾಡಿದ್ದಾರೆ ಅಂತ ಸುರೇಖಾ ಆಂಟಿಗೂ ಗೊತ್ತಿಲ್ಲ. ಅವ್ರ ಮುಖ ನೋಡಿದಾಗ ಅವ್ರ ಶಾಕ್ ಅಲ್ಲಿ ಇದ್ದಿದ್ನ ನನ್ ಗಮನಿಸ್. ಯಾಕೆ ಹೀಗಾಯ್ತು? ಈ ಸಂಬಂಧದ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ವಿ, ಯಾಕೆ ಸಲ ನಮ್ಗೆ ಹೀಗೆ ಆಗ್ತಾ ಇದೆ? ಅಯ್ಯೋ ಹೋಗ್ಲಿ ಬಿಡಮ್ಮ. ಪ್ರತಿ ಸಲ ಒಂದೇ ಕಾರಣಕ್ಕೆ ಸಂಬಂಧ ಮುರಿದ್ ಬೀಳ್ತಾ ಇತ್ತು. ಫಾರ್ ಅ ಚೇಂಜ್ ಈ ಸತಿ ಬೇರೆ ಕಾರಣಕ್ಕೆ ಮುರಿದ್ ಬಿದ್ದಿದೆ ಅಷ್ಟೇ. ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ನಮ್ಮ ವಿಷಯನ ಮೊದ್ಲು ಎಲ್ರು ತಲೆಯಿಂದ ತೆಗೆದುಹಾಕಿ ಹೊರಡಿ ಮನೆಗೆ. ಮಾಧವಿ ನಮ್ ಜೊತೆ ಮನೆಗ್ ಬರ್ತಿಲ್ವಾ? ಇಲ್ಲಮ್ಮ, ಅದು ಆಫೀಸ್ನಲ್ಲಿ ನಾನು ರಜೆ ಹಾಕೋ ಪರಿಸ್ಥಿತಿನಲ್ಲೇ ಇರ್ಲಿಲ್ಲ. ಆದ್ರೆ ಅಪ್ಪ ಹೇಳಿದ್ರಲ್ಲ ಅಂತ ಒಂದ್ ಅರ್ಧ ದಿನ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದೆ. ನಾನು ಆಫೀಸ್ಗೆ ಹೋಗ್ಲೇಬೇಕು. ಅಣ್ಣ, ನಿನ್ಗೇನ್ ಬೇಜಾರಿಲ್ಲ ತಾನೆ? ಹೇ, ಬೇಜಾರೆಲ್ಲ ಏನಿಲ್ಲ ಕಣೋ. ಇಷ್ಟ ದಿನ ಎಲ್ರು ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು, ನಾನೇ ಅವ್ರನ್ನ ರಿಜೆಕ್ಟ್ ಮಾಡಿದ್ದೀನಿ.
ಇನ್ಫ್ಯಾಕ್ಟ್ ಬೇಜಾರ್ಗಿಂತ ಹೆಚ್ಚಾಗಿ ಸಮಾಧಾನ ಇದೆ. ಸದ್ಯ ಈ ಸಂಬಂಧ ಆಗ್ಲಿಲ್ವಲ್ಲ ಅಂತ. ಸಾರಿ ಬಾಬಾ, ಇವ್ರ ಈ ತರ ಯೋಚನೆ ಮಾಡಿರ್ತಾರೆ ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ನಾನು ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಛೇ, ಪರವಾಗಿಲ್ಲ. ನೀವ್ಯಾಕೆ ಸಾರಿ ಕೇಳ್ತೀರಾ ಬಿಡಿ. ರೀ, ನೀವೆಲ್ಲ ಮನೆಗೆ ಹೊರಡಿ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಆಯ್ತು ರೀ, ನಾವು ಹೊರಟಿರ್ತೀವಿ. ಇಂದ್ರ, ನನ್ ಮಾತ್ ಕೇಳು. ಇಂದ್ರ, ಇಂದ್ರ, ಜ್ಯೋತಿ, ಈಗ ಮನೆ ಬಿಟ್ಟು ಹೋಗುವಂತದ್ದು ಏನಾಗಿದೆ? ನಿಂತ್ಕೋ ಇಂದ್ರ. ಇಂದ್ರ, ಏನು ಇವ್ರು ಬ್ಯಾಗ್ ಇಟ್ಕೊಂಡೆಲ್ಲ ಹೊರಟ್ರಿ? ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಮನೆ ಬಿಟ್ಟ? ಹೌದು, ಈ ಮನೇಲಿ ನಮ್ಗೆ ಬೆಲೆ ಇಲ್ಲ ಅಂದ್ಮೇಲೆ ನಾವೇನಕ್ಕೆ ಈ ಮನೇಲಿ ಇರ್ಬೇಕು? ಈ ಮನೆಯಲ್ಲಿ ಒಂದು ಸ್ಥಾನ ಅನ್ನೋದೇ ಇಲ್ಲ. ಅಮೂಲ್ಯ ಯಾವನ್ನ ಇಷ್ಟಪಟ್ಟು ಓಡೋಗಿ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಈಗ ಎಲ್ಲರೂ ನನ್ ಮಗಳ ಮೇಲೆ ಅನುಮಾನದ ಹೊರೆ ಹೊರಿಸ್ತಾ ಇದ್ದೀರಾ? ನಿಮ್ ಮಗಳ ಬಗ್ಗೆ ಊರ್ ಜನ ತಪ್ಪಾಗಿ ಮಾತಾಡ್ತಾ ಇರೋದನ್ನ ಸಹಿಸ್ಕೊಳಕ್ಕಾಗ್ದೆ ಈಗ ನನ್ ಮಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಾನಂತೂ ಈ ಮನೇಲಿ ಇರೋದಿಲ್ಲ, ನನ್ ಮಗಳು ಅಷ್ಟೇ. ಜ್ಯೋತಿ, ನಡಿಯೇ. ನೋಡು ಇಂದ್ರ, ಶ್ರೀಕಂಠ ಕೋಪ ಮಾಡ್ಕೊಂಡು ಏನೋ ಮಾತಾಡ್ದ, ಅದು ಅಲ್ಲಿಗೆ ಮುಗೀತು. ಈಗ ಯಾಕೆ ನೀನ್ ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ್ಯಾ? ಆ ವಿಷಯ ಬಿಡಿ ಬಾವ. ಅಕ್ಕ ದೊಡ್ಡದಾಗ ಎಲ್ರ ಮುಂದೆ ನನ್ ಮಗಳ ಪರವಾಗಿ ವಹಿಸ್ಕೊಂಡು ಮಾತಾಡಿ ನನ್ ಮಗಳನ್ನ ಬೈತಾ ಇದ್ರು. ನೀನ್ ಯಾರನ್ನು ಲವ್ ಮಾಡ್ಬೇಡ, ಲವ್ ಮಾಡಿದ್ರೆ ನಿನ್ ಕತೆ ಅಷ್ಟೇ ಅಂತ ಹಾಗೆ ಹೀಗೆ ಅಂತೆಲ್ಲ ಬೈತಾ ಇದ್ರು. ಅಷ್ಟಕ್ಕೂ ಯಾಕೆ ನನ್ ಮಗಳನ್ನ ಅನುಮಾನದಿಂದ ಇವ್ರ ಮಗಳನ್ನ ಇವ್ರಿಗೆ ಅದ್ಬಸಲ್ಲಿ ಇಟ್ಕೊಳಕ್ ಬರ್ಲಿಲ್ಲ, ನನ್ ಮಗಳಿಗೆ ಬುದ್ಧಿ ಹೇಳ್ತಾ ಇದಾರೆ. ಇಂದ್ರ ಹೇಳ್ತಿರೋ ನಿಜನಾ? ನಿನ್ನೆ ಕೇಳ್ತಾ ಇರೋದು. ನೀನು ಜ್ಯೋತಿಗೆ ಬೈದ ಬೈತಾ ಇರಲಿಲ್ಲ, ಬುದ್ಧಿ ಹೇಳ್ತಿದ್ದೆ ಅಷ್ಟೇ. ಮುಚ್ಚ ಬಾಯಿ. ಅದಕ್ಕೆ ಬಗ್ಗೆನೆ ಚಾಡಿ ಹೇಳ್ತೀಯ? ಅದಕ್ಕೆ ಏನೇ ಮಾಡಿದ್ರು ಇದಕ್ಕೆ ಈಗ ಅವರು ಜ್ಯೋತಿಗೆ ಬುದ್ಧಿ ಹೇಳಿದ್ರೆ ತಪ್ಪೇನು? ಯಾಕೆ ಜ್ಯೋತಿಗೆ ಬುದ್ಧಿ ಹೇಳಿಸ್ತಾ ಅಂದಲ್ಲ ಅವ್ರಿಲ್ವಾ? ನೋಡು, ನಮ್ಮ ಮಗಳ ಮೇಲೆ ನಮ್ಗೆ ಎಷ್ಟು ಹಕ್ಕಿದ್ಯೋ ಅವ್ರಿಗೂ ಅಷ್ಟು ಹಕ್ಕಿ. ಅದಕ್ಕೆ ಬಗ್ಗೆ ನಿನಗೇನೆ ಗೊತ್ತು? ನಿನ್ಗೇನೆ ಗೊತ್ತು? ಹೆತ್ತ ತಾಯಿಯಾಗಿ ಜ್ಯೋತಿಗೆ ನೀನ್ ಎಷ್ಟು ಪ್ರೀತಿ ಕೊಟ್ಟಿದ್ಯೋ ಅಷ್ಟೇ ಪ್ರೀತಿನ ಅದಕ್ಕೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅಮೂಲ್ಯ ಬೇರೆ, ಜ್ಯೋತಿ ಬೇರೆ ಅಂತ ಅನ್ಸಿರ್ಲಿಲ್ಲ. ಜ್ಯೋತಿ ಸ್ಕೂಲಿಂದ ಬಂದು ಅಮ್ಮ ಹೋಮ್ವರ್ಕ್ ಮಾಡಿಸು ಅಂತ ಕೇಳಿದಾಗ ನಿನ್ಗೇನು ಗೊತ್ತಿಲ್ಲದೆ ಬೆಬೆ ಬೆಬೆ ಅಂತಿದ್ದೆ. ಆಗ ಅದಕ್ಕೇನೆ ಕಣೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದಿದ್ದು. ಯಾಕೆಂದ್ರೆ ಇಬ್ರು ಹೆಣ್ಮಕ್ಳ ಮಧ್ಯೆ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅದಕ್ಕೆ ನಿನಗೆ ನೆನ್ಪಿಲ್ವೋ, ಜ್ಯೋತಿಗೆ 100 ಡಿಗ್ರಿಗಿಂತ ಹೆಚ್ಚು ಜ್ವರ ಬಂದಾಗ ಅದ್ಯಾವ್ದು ಲೆಕ್ಕಿಸ್ತೆ ನೀನು ಚೆನ್ನಾಗಿ ತಿಂದು ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದೆ. ಹಾಗಾದ್ಕೆ ಅವಳ ಪಕ್ಕದಲ್ಲೇ ಕೂತ್ಕೊಂಡು ಅವಳ ಹಣೆ ಬಿಸಿ ಆದಾಗ್ಲೆಲ್ಲ ತಣ್ಣೀರ್ ಬಟ್ಟೆ ಇಟ್ಟು ಆರೈಕೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡೋರ್ಗೆ ಇವಳಿಗೆ ಬುದ್ಧಿ ಹೇಳೋ ಅಧಿಕಾರ ಇಲ್ವಾ? ಹೋಗ್ಲಿ ಬಿಡಿ. ಇಲ್ಲ, ಅದಕ್ಕೆ ಪ್ರತಿದಿನ ಏನಾದ್ರೂ ಒಂದು ಡ್ರಾಮಾ ಇದ್ದೇ ಇರುತ್ತೆ ಇವಳ್ದು.
ಏಯ್ ನಿನ್ನ ಬ್ಲಾಕ್ ಮೇಲ್ಗೆಲ್ಲ ಹೆದರುದಿಲ್ಲ ನಾನು. ಅದೆಲ್ಲಿಗೆ ಹೋಗ್ತೀಯ ಹೋಗು. ಹೋಗೋದಕ್ಕಿಂತ ಮುಂಚೆ ಒಂದು ಮಾತನ್ನ ನೆನಪಲ್ಲಿ ಇಟ್ಕೋ. ಒಂದು ಸಾರಿ ಈ ಮನೆ ಹೊಸಲು ದಾಟಿದ್ರೆ ಮತ್ತೆ ಈ ಮನೆ ಬಾಗ್ಲು ನಿನ್ಗೆ ಇನ್ಯಾವತ್ತೂ ತೆಗೆಯೋದಿಲ್ಲ. ಹೊರಡೋ. ನಿನ್ಗೆ ಹೇಳಿದ್ದು ಹೊರಡೆ. ಅದ್ಕೆ ಕೇಶವಣ್ಣ ಹೋಗ್ ಬಂದ್ರಾ? ಹೆಂಗಾಯ್ತು ಹೋಗ್ ಕೆಲ್ಸ? ಹುಡುಗಿ ಇಡ್ಸಿದ್ಲಾ? ಅಣ್ಣಂಗ್ ಒಪ್ಪಿಗೆ ಆಯ್ತಾ? ಮದ್ವೆ ಫಿಕ್ಸಾ? ಯಾಕೆಲ್ಲ ಸುಮ್ನೆ ಇದ್ದೀರಾ? ಓ, ಮದ್ವೆ ಫಿಕ್ಸ್ ಆಗಿಲ್ಲ ಅಂತ ಹೇಳಿ ನನ್ಗೆ ಆಟ ಆಡ್ಸಿ ಆಮೇಲೆ ಹೇಳಕ್ಕ ಈ ಡವೆಲ್ಲ ಬೇಡ ನನ್ನ ಹತ್ರ ಹೇಳಿ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅದ್ಕೆ ನೀವಾದ್ರೂ ಹೇಳಿ. ಈ ಸಂಬಂಧ ಓಕೆ ಆಗ್ಲಿಲ್ಲ ವಲ್ಲಭ. ಅದಕ್ಕೆ ನೀವೇ ಹೇಳಿದ್ರಲ್ಲ ಅವ್ರಿಗೆ ಕೇಶವಣ್ಣನ ಮದ್ವೆ ಬಗ್ಗೆ ನನ್ ಮದ್ವೆ ಬಗ್ಗೆ ಎಲ್ಲ ಗೊತ್ತಿದೆ ಅಂತ. ಇನ್ನೇನಂತೆ ಅವ್ರಿಗೆ ತಕರಾರು? ಈ ಸಂಬಂಧ ಪಕ್ಕ ಓಕೆ ಆಗುತ್ತೆ ಅಂತ ನೀವು ಹೇಳಿದ್ರಲ್ಲ, ಮತ್ತೇನಾಯ್ತು? ವಲ್ಲಭ, ಅವ್ರ ಸಮಸ್ಯೆ ಅದಲ್ಲ ಕಣೋ. ಅವ್ರಿಗೆ ಮಗಳು ಅಳಿಯ ಮನೆಯಿಂದ ಬೇರೆ ಬೇರೆ ಇರ್ಬೇಕಂತೆ. ಆ ಷರತ್ತು ಒಪ್ಕೊಂಡ್ರೆ ಮದ್ವೆ ಅಂದ್ರು. ಅದಕ್ಕೆ ನಮ್ಮ ಮಾಧವ ಈ ಸಂಬಂಧ ಬೇಡವೇ ಬೇಡ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನೆಲ್ಲೂ ಬರಲ್ಲ, ಅವ್ರು ಇಲ್ದೇ ಇರೋ ಜೀವನ ಬೇಡವೇ ಬೇಡ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರ್ಕೊಂಡ್ ಬಂದ್ಬಿಟ್ಟ ಕಣೋ. ಛೇ, ಎಲ್ಲ ಚೆನ್ನಾಗಿ ಕೂಡ್ ಬಂತು ಅನ್ನೋ ಸಮಯಕ್ಕೆ ಯಾಕೆ ಹೀಗಾಯ್ತು ಅಂತ ಗೊತ್ತೇ ಆಗ್ತಿಲ್ಲ. ಯಾಕೆ ಪ್ರತಿ ಸಲ ಒಂದಲ್ಲ ಒಂದು ಅಡಚಣೆಗಳು ಬರ್ತಾನೆ ಇದೆ. ಹೋದ್ಸಲ ಅದ್ಯಾವ್ದೋ ಕಾರಣಕ್ಕೆ ಸಂಬಂಧ ಮುರಿದು ಬಿತ್ತು, ಈ ಸಲ ಕಾರಣಕ್ಕೆ ಸಂಬಂಧ ಹೋಯ್ತು. ಅದೆಲ್ಲ ನೆಪ ಅಷ್ಟೇ. ಅವ್ರಿಗೆ ತಮ್ಮಂದ್ರ ಮುಂಚೆ ಮದ್ವೆ ಆಗಿರೋದು, ಅದನ್ನ ತಿಳ್ಕೊಳ್ದೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಅದಕ್ಕೆ ಅಮ್ಮ, ನಮ್ ಕೈಲಾಗದೆ ಇರೋದನ್ನ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಕೆಲವ್ರಿಗೆ ಎಲ್ಲವರಲ್ಲೂ ಮೂಗ್ ತೋರಿಸೋ ಆಸೆ. ಕೇಶವಣ್ಣ, ಅತ್ತಿಗೆ ಯಾಕೋ ಇವಾಗ ಗೂಬೆ ಕೂರಿಸ್ತಾ ಇದ್ಯಾ? ಹೋಗ್ಲಿ ಬಿಡು, ನಮ್ಮನ್ನೆಲ್ಲ ಬೇರೆ ಬೇರೆ ಮಾಡುವಂತ ಸಂಬಂಧ ತಪ್ಪೋಯ್ತಲ್ವಾ. ನಾನಂತೂ ಮಾಧವನನ್ ಬಿಟ್ಟು ಬದುಕ್ತಾ ಇರ್ಲಿಲ್ಲಪ್ಪ. ಅತ್ತೆ, ಈ ತರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಈ ಸಂಬಂಧದ ಬಗ್ಗೆ ಹೇಳ್ತಾನೆ ಇರ್ಲಿಲ್ಲ. ಏ ಮೀನಾ, ಪರವಾಗಿಲ್ಲ ಬಿಡಮ್ಮ. ಹೋಗ್ಲಿ ಬಿಡಿ ಅಕ್ಕ, ಈಗ ಯಾರು ಬೇಜಾರು ಮಾಡ್ಕೊಂಬೇಡಿ. ಅಣ್ಣ, ಕೇಶವ, ಅಳ್ತಾ ಇದೀನಾ? ಏ ಇಲ್ಲ, ಹೊರಗಡೆ ಗಾಳಿಗೆ ನಿಂತಿದ್ನಲ್ಲ, ಧೂಳಿಗೆ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೇ. ನನ್ನ ಹತ್ರನೇ ಸುಳ್ಳು ಹೇಳ್ತೀನೋ? ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕೇಶವ, ನನಗೇನು ಈ ಸಂಬಂಧ ಫಿಕ್ಸ್ ಆಗಲಿಲ್ಲ ಅಂತ ಬೇಜಾರಿಲ್ಲ ಕಣೋ. ಆದರೆ ಎಸ್ಸಲ ಅಂತ ತಾನೇ ಒಬ್ಬ ಹುಡುಗನೋ ಒಬ್ಬ ಹುಡುಗಿನೋ ಶೋಕೇಸಲ್ಲಿರೋ ಗೊಂಬೆ ಥರ ಅಲ್ಲಿ ಸಂಬಂಧ ಸಿಗುತ್ತೆ ಇಲ್ಲಿ ಸಂಬಂಧ ಸಿಗುತ್ತೆ ಅಂತ ಹೋಗಿ ಅವ್ರ ಮುಂದೆ ಕೂರಕ್ಕಾಗುತ್ತೆ ಹೇಳು? ನಮಗೂ ಒಂದು ಮನಸ್ಸು ಅನ್ನೋದಿರುತ್ತಲ್ವಾ, ಅದಕ್ಕೆ ಬೆಲೆನೇ ಇಲ್ಲ ಶುರುವಾಗಿದೆ. ಏನಂದ್ರೆ ಈಗಾಗ್ತಿರೋ ನೋವುನ ನಿರಾಸೆನ ನಾನು ಹೇಗೋ ತಡ್ಕೋತೀನಿ. ನಾಳೆ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾನೋ ಅಥವಾ ನಿಮ್ಮೆಲ್ಲರ ಜೊತೆ ಹರಟೆ ಹೊಡಿತಾನೋ ಮರ್ತು ಬಿಡ್ತೀನಿ. ಆದ್ರೆ ಅಪ್ಪ ಅಮ್ಮ ಅವ್ರ ಕೈಲಿ ಇದನ್ನ ತಡ್ಕೊಳಕ್ಕಾಗಲ್ಲ ಕಣೋ. ದೊಡ್ಡ ಮಗಂಗೆ ಇನ್ನೂ ಮದ್ವೆ ಮಾಡಿಲ್ಲ, ತಮ್ಮ ಕೈಲಿ ಯಾವ್ದು ಹುಡುಗಿನ ಹುಡ್ಕಕ್ಕಾಗ್ತಿಲ್ಲ, ಏನ್ ಮಾಡೋದು ಹೇಗ್ ಮಾಡೋದು ಅಂತಲ್ಲ. ಮತ್ತೆ ಸಿಕ್ತವ್ರೆಲ್ಲ ಕೇಳ್ತಿರ್ತಾರೆ, ಮದ್ವೆ
ನಿಮ್ ದೊಡ್ಡ ಮಗ ಹಾಗೆ ಹೇಳ್ಕೊಂಬಿಟ್ಟ ಅಂತೆಲ್ಲ. ಅದು ಅವ್ರ ನೋವು ಮೇಲೆ ಗಾಯ ಆಗ್ತಿದೆ. ಆ ಗಾಯಕ್ಕೆ ನಾನ್ ಕಾರಣ ಆಗ್ಬಿಟ್ನಲ್ಲ ಕೇಶವ. ಹತ್ತು ಕಣೋ ಹೊರಟಾಗ್ತಿರೋದು. ನನಗೆ ಅರ್ಥ ಆಗತ್ತೆ ಕಣೋ. ನಾವು ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ತಿದ್ಯಾ? ಹೇಯ್, ಏನು ನೀವು ಮಾಡಿರೋ ತಪ್ಪು ಅಂದ್ರೆ ಅಷ್ಟಕ್ಕೂ ನೀವೇನು ತಪ್ಪು ಮಾಡಿದ್ದೀರಾ? ನೀವೇನು ತಪ್ಪು ಮಾಡಿಲ್ಲ. ಅದು ಅಲ್ಲದೆ ಈ ಸಲ ಆ ಕಾರಣಕ್ಕಲ್ವಲ್ಲ, ಬಿಡು. ಆದ್ರೂ ಕೇಶವ, ಆ ಹುಡುಗಿ ತಂದೆ ಹಂಗೆಲ್ಲ ಹೇಳ್ಬಾರ್ದಾಗಿತ್ತಲ್ವಾ? ಅಲ್ಲ, ಅವ್ರನ್ನ ಮನೆ ಕೊಡ್ತೀನಿ ಅಂದಿದ ತಕ್ಷಣ ನಾನು ಹುಟ್ಟು ಬೆಳೆದಿದ್ದು ಈ ಮನೆನ, ಅಪ್ಪ ಅಮ್ಮನ್ನ, ನಿಮ್ಮನ್ನೆಲ್ಲ ಬಿಟ್ಟು ಬಂದ್ಬಿಡ್ತೀನಿ ಅನ್ಕೊಂಡ್ರು. ನನಗ ತುಂಬಾ ನೋವಾಯ್ತು ಕೇಶವ. ಯಾರು ಈ ತರ ಎಲ್ಲ ಮಾತಾಡಬಾರ್ದು ಕಣೋ. ಸರಿ, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಆಯ್ತಾ? ನೀವು ಹೋಗಿ ಮಲ್ಕೋ. ಹಾ, ಗುಡ್ ನೈಟ್. ರೇ, ಪಾಪ ರೇ ಮೀನಾ, ಮಾಧವನ್ ಮದ್ವೆ ಆಗ್ಲಿ ಅಂತ ಅವಳ ಪ್ರಯತ್ನ ಅವಳು ಪಟ್ಲು. ಆದ್ರೇನ್ ಮಾಡೋದು, ಈ ಸಂಬಂಧನೂ ಆಗ್ಬರ್ಲಿಲ್ಲ. ಆದ್ರೆ ಇದೆಲ್ಲ ಅವಳದೇನು ತಪ್ಪಿಲ್ಲ ರೀ. ಈ ವಿಚಾರವಾಗಿ ನೀವು ಅವಳ ಮೇಲೆ ಕೋಪ ಮಾಡ್ಕೋಬೇಡ್ರಿ. ಏನ್ ಮಾತು ಅಂತ ಹೇಳ್ತಾ ಇದೆಯಾ ಗಿರಿಜಾ? ನನ್ಗೆ ಅವಳ ಬಗ್ಗೆ ಏನ್ ಬೇಜಾರಿಲ್ಲ. ಅವಳು ಒಳ್ಳೇದನ್ನ ಮಾಡೋಕ್ಕೆ ನೋಡಿದ್ಲು. ಏನ್ ಮಾಡೋದು, ನಮ್ಮ ಅದೃಷ್ಟ ಇರೋದೇ ಹೀಗೆ. ಆದ್ರೆ ಮಾಧವನ್ ನೋಡ್ತೀಯ ಗಿರಿಜಾ, ಎಷ್ಟು ಒಳ್ಳೆ ಮಗ ಅವನು. ಈಗಿನ ಕಾಲದಲ್ಲಿ ಹೆಣ್ಣಿನವರು ಬೈಕ್ ಕೊಡ್ತೀನಿ, ಕಾರ್ ಕೊಡ್ತೀನಿ ಅಂದ್ರೆ ಹೆತ್ತವ್ರನ್ನ ಮರೆತು ಅವ್ರ ಕಡೆ ವಾಲೋ ಗಂಡು ಮಕ್ಳಿರೋವಾಗ ಮನೆನೇ ಕೊಡ್ತೀನಿ ಅಂತಂದ್ರೆ ತಾನು ತನ್ನ ಅಪ್ಪ ಅಮ್ಮನ್ನ, ತನ್ನ ಮನೆನ ಬಿಟ್ಟು ಬರಲ್ಲ ಅಂತ ಖಂಡಿತವಾಗಿ ಹೇಳಿದ್ನಲ್ಲ ಗಿರಿಜಾ ಅವನು. ಈ ಅಪ್ಪನಿಗೆ ಎಂತ ಸ್ಥಾನ ಕೊಟ್ಟಿದ್ದಾನೆ ಗಿರಿಜಾ ಅವನು. ಒಂದ್ ಕಡೆ ಮಾಧವನ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸಿದ್ರು, ಇನ್ನೊಂದ್ ಕಡೆ ಅಪ್ಪ ಅಮ್ಮ ಆಗಿ ನಾವು ಅವನ್ಗೊಂದು ಒಳ್ಳೆ ಸಂಬಂಧ ಹೊಂದಕ್ಕಾಗದೆ ನಾವು ಸೋತ್ ಬಿಟ್ವಲ್ಲ ಅಂತ ನೋವಾಗ್ತಾ ಇದೆ ಗಿರಿಜಾ. ಆದ್ರೂ ವಿಷಯದ ಬಗ್ಗೆ ನಿಮ್ ಮೇಲೆ ಕೋಪ ಇದೆ ನನಗೆ. ಅಲ್ಲ ರೀ, ಆ ಹೆಣ್ಣಿನ ಮನೆಯವರು ಮಾಧವ ಬೇರೆ ಇರ್ಬೇಕು ಅಂತ ಹೇಳಿದ್ರೆ ಆ ವಿಷಯಕ್ಕೆ ನೀವು ಒಪ್ಕೊಳಕ್ಕೆ ತಯಾರಿದ್ರಲ್ಲ. ಅಂದ್ರೆ ನನ್ ಮಾಧವನ ಬಿಟ್ಕೊಡಕ್ಕೆ ತಯಾರಿದ್ದೀರಾ ರೀ ನೀವು? ನನ್ನ ಒಂದು ಮಾತು ಕೇಳದೆ ಒಪ್ಕೊಳಕ್ ಹೋಗಿದ್ರಲ್ಲ. ನಿಜ ಹೇಳಿ, ನಿಮ್ ಮಗನ್ನ ಬಿಟ್ಟು ನಿಮ್ ಕೈಲಿ ಬದುಕಿರಕ್ಕಾಗತ್ತಾ ರೀ? ಗಿರಿಜಾ, ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹೇಗಾದ್ರೂ ಸರಿ ಮಾಧವಂಗೊಂದು ಮದುವೆ ಆದ್ರೆ ಸಾಕು ಅನ್ನೋ ತರ ಆಗಿದೆ ಗಿರಿಜಾ. ವಯಸ್ಸಿಗಿಂತ ಮುಂಚೆ ಮದುವೆ ಮಾಡ್ಬೇಕ. ಅದಕ್ಕೆ ಹೆಣ್ಣಿನ ಮನೆಯವರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು. ಮಾಧವ ಮದುವೆ ಆದ್ರು ಇದೇ ಊರಲ್ಲಿ ಇರ್ತಾನಲ್ವಾ ಗಿರಿಜಾ? ದಿನ ನೋಡಕ್ಕಾಗದೆ ಇದ್ರು ಹಬ್ಬ ಹುಣ್ಣಿಮೆಗೆ ಅವನ್ ಬರ್ತಾನಲ್ವಾ? ಅದಕ್ಕೆ ಒಪ್ಕೊಳ್ಳೋ ಮನ್ಸು ಮಾಡಿದ್ದೆ. ಅಲ್ಲ ಗಿರಿಜಾ, ಮಗ ನನ್ನ ಜೊತೆ ಇರಬೇಕು ಅಂತ ಬಂದಿರೋ ಸಂಬಂಧಗಳನ್ನೆಲ್ಲ ಬಿಡ್ತಾ ಹೋದ್ರೆ ನಾನು ಸ್ವಾರ್ಥಿ ಅನ್ನಿಸ್ಕೊಳಲ್ವಾ ಗಿರಿಜಾ? ಹೌದು ಗಿರಿಜಾ, ನನ್ನ ಮಕ್ಕಳೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಪಡೋನು ನಾನು ಯಾವಾಗ್ಲೂ ನನ್ನ ಕುಟುಂಬದ ಜೊತೆ ಇರಬೇಕು ಅಂತ ಪಡ್ತೀನಿ ಗಿರಿಜಾ. ಆದ್ರೆ ಕಡೆಗೂ ಮಾಧವಂಗೆ ಮದುವೆ ಆಗ್ಬಿಡುತ್ತೆ. ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ಮಾಧವ ಹೆಂಡತಿ ಜೊತೆ ಖುಷಿಯಾಗಿರ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಒಪ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು ಗಿರಿಜಾ. ಏನೇ ಆದ್ರೂ ಇನ್ ಮುಂದೆ ಯಾವತ್ತಾದ್ರೂ ನಾವು ಬೇರೆ ಆಗೋ ವಿಷಯ ಬಂದ್ರೆ ಆಯ್ತು ಅಂತ ನೀವ್ ತಲೆ ಹಾಡಿಸ್ಬಾರ್ದು, ಸರಿನಾ?
ಕೇಶವ, ಒಂದ್ ನಿಮಿಷ. ಆಗ್ಲೇ ನೋಡ್ತಾನೆ ಇದ್ದೀನಿ, ನನ್ ಜೊತೆ ಮಾತಾಡ್ತಾನೂ ಇಲ್ಲ. ಏನೋ ಈ ಸಂಬಂಧ ನನ್ನಿಂದಾನೇ ಮುರಿದ್ಬಿತ್ತು ಅನ್ನೋ ತರ ಆಡ್ತಿದ್ಯಲ್ಲೋ. ಅಲ್ಲಿ ಹೊರಗ್ ನೋಡಿದ್ರೆ ನಂದೇ ತಪ್ಪು, ನಾನೇ ಅವ್ರಿಗೇನು ಸರಿಯಾಗಿ ಅರ್ಥ ಮಾಡ್ಸಿಲ್ಲ, ಅವ್ರ ಮಾತನ್ನ ನಾನು ಮುಂಚೆನೆ ಅರ್ಥ ಮಾಡ್ಕೋಬೇಕಿತ್ತು ಅಂತ ಮಾತಾಡ್ತಿದ್ದೆ. ಅಲ್ಲಿ ಎಲ್ರು ಇದ್ರು ಅಂತ ಪ್ರಶ್ನೆ ಮಾಡ್ಲಿಲ್ಲ ಕೇಶವ. ಈಗ ಹೇಳು, ಇದಕ್ಕೆಲ್ಲ ನಾನೇ ಕಾರಣನಾ? ಹೌದು, ನೀನೇ ಕಾರಣ. ನಿನ್ನಿಂದನೇ ಇವತ್ತು ಸಂಬಂಧ ಮುರಿದೋಗಿದ್ದು. ಕೇಶವ, ಏನೋ ಹೇಳ್ತಿದ್ಯಾ? ಇದಕ್ಕೆಲ್ಲ ನಾನ್ ಹೇಗೋ ಕಾರಣ ಆಗ್ತೀನಿ? ಮತ್ತಿನ್ ಯಾರು? ಹತ್ರ ಸರಿಯಾಗಿ ಮಾತಾಡಿದಿದ್ರೆ ನಾವು ಇವತ್ತು ಮನೆಗೆ ಸಂಬಂಧ ಕೇಳೋದಕ್ಕೆ ಹೋಗ್ತಿರ್ಲಿಲ್ಲ, ಮದ್ವೆನೇ ಫಿಕ್ಸ್ ಆಯ್ತು ಅನ್ನೋ ಲೆವೆಲ್ ಖುಷಿ ಪಡ್ತಿರ್ಲಿಲ್ಲ. ಆಮೇಲೆ ಅವ್ರೇನೋ ಸಿಲ್ಲಿ ನೆಪ ಹೇಳ್ಬಿಟ್ಟು ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ನಮ್ಮ ಬಾಯೆಲ್ಲ ಹೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ? ಆ ಸೀನೇ ಇರ್ತಿರ್ಲಿಲ್ಲ. ಅದ್ರ ಮೇಲೆ ಮಾಧವಣ್ಣಂಗೆ ಬೇಜಾರಾಗ್ತಿರ್ಲಿಲ್ಲ, ನಮ್ಮ ಅಪ್ಪಂಗೆ ನೋವು ಆಗ್ತಿರ್ಲಿಲ್ಲ. ಆದ್ರೆ ನೀನ್ ಅವ್ರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ನಿನಗೆ ಓವರ್ ಎಕ್ಸೈಟ್ಮೆಂಟ್. ಮಾಧು ಬಾವಂಗೆ ನಾನು ಹುಡುಗಿ ಹುಡುಕ್ಬಿಟ್ಟೆ, ಮಾವನ ಎದುರುಗಡೆ ನಾನು ಹೀರೋಯಿನ್ ಆಗ್ಬೋದು ಅಂತ ಕುಣ್ಕೊಂಡು ಓಡ್ಬಿಟ್ಟೆ ಅಲ್ಲ.